ನಾನು ಅಷ್ಟೇ ನೋಡುವುದಿಲ್ಲ ಸಂಕ್ಷಿಪ್ತವಾಗಿ. ಯಾಕಂದ್ರೆ 2 ವರ್ಷದ ಆ ಅವಧಿಯನ್ನ ಕುರಿತು ಮಾತನಾಡುವುದು ಅಂತ ಹೇಳಿದ್ರೆ ನಾನು ಅದು ಇಷ್ಟು ಅಲ್ಪ ಅವಧಿಯೊಳಗೆ ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತು ನಮ್ಮ ಕನ್ನಡ ವಿಭಾಗ ಮತ್ತು IPSC ಘಟಕದಿಂದ ಒಂದು ಒಳ್ಳೆಯದಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿದರು. ಡಾಕ್ಟರ್ ರಾಜಶೇಖರ್ ಬಿರಾದಾರ್ ಅವರು ತಮ್ಮ ಸ್ನೇಹಿತರಾದಂತಹ ಮಲ್ಲಿಕಾರ್ಜುನ ಎಂಚಲ್ ಸರ್ ಅವರ ಜೊತೆಗೆ ಬಂದು ಅದೊಂದು ಪ್ಲಸ್ ಪಾಯಿಂಟು. ಯಾಕಂದರೆ ನಾನು ಅವ್ರ ಹತ್ರ ಒಂದು ಮಾತು ಕೇಳಿದೆ, ಸರ್ ಅವ್ರದ್ದು ಯಾವ ಸಬ್ಜೆಕ್ಟು ಅಂತೇಳಿ, ಅವರು ಕನ್ನಡನ ಅಂತೇಳಿ. ಆ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರೆ ಅವರಿಗೂ ಕೂಡ ಇನ್ನೊಂದು ಇದರೊಳಗೆ ಈ ಸೆಷನ್ ಒಳಗೆ ಅವಕಾಶ ಮಾಡಿಕೊಡ್ಬಹುದಿತ್ತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಇದನ್ನು ಆಯೋಜನೆ ಮಾಡಿದಂತಹ ಸರ್ ಅವರೇ, IPSC ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಮಂಜುನಾಥ್ ಚಾಂದ್ರಡಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಈ ಕಾರ್ಯಕ್ರಮದ ರೂಪರೇಷೆಯನ್ನೆಲ್ಲ ಆಯೋಜನೆ ಮಾಡಿ ಮುಂಭಾಗದಲ್ಲಿ ಆಸೀನರಾದಂತಹ ದಿನೇಶ್ ಸರ್ ಅವರೇ ಹಾಗೂ ಕರಿಯಪ್ಪ ಕೊಡವಳ್ಳಿಯವರವರೇ, ಪರಶುರಾಮ್ ಕಟ್ಟಿವಳ್ಳಿಯವರವರೇ, ಡಾಕ್ಟರ್ ಕಿರಣ್ ರಾಯರವರೇ ಹಾಗೂ ಇಲ್ಲಿ ಏನು ನಡೀತದೆ ಎನ್ನುವುದನ್ನು ಕುರಿತು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದಂತಹ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಮಾಂತೇಶ್ ಅವರು, ಇಲ್ಲಿಯವರೆಗೆ ಅತ್ಯಂತ ಆಸಕ್ತಿಯಿಂದ ಈ ವಿಷಯವನ್ನು ಚರ್ಚೆಯನ್ನು ಆಲಿಸಿದ ನನ್ನೆಲ್ಲ ವಿದ್ಯಾರ್ಥಿ ಬಹಳ ಸಂತೋಷ ನನಗೆ ಇವತ್ತು ಏನಂದ್ರೆ ಇಷ್ಟು ಚರ್ಚೆಗೆ ಒಳಪಟ್ಟರಲ್ಲ ಇವತ್ತು ನಮ್ಮ ಸರ್ ಅಂತ. ಅವರು ಬಯಸುತ್ತಿದ್ದುದು ಇಂಥದ್ದನ್ನೇ, ಯಾವಾಗಲೂ ಕೂಡ ಯಾವುದನ್ನು ಒಪ್ಕೊಳ್ಬಾರ್ದು, ನೇರವಾಗಿ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ಒಪ್ಪಿಕೊಳ್ಬೇಕು ಅನ್ನುವಂಥ ಅವರ ಮಾತಿದೆಯಲ್ಲ, ಅದಕ್ಕೆ ಸಾಕ್ಷೀಭೂತರಾಗಿ ನೀವೆಲ್ಲ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಿ, ಇಲ್ಲಿ ಉತ್ತರವೂ ಕೂಡ ನಡೆಯಿತು. ಈ ಸಂವಾದ ರೂಪದಲ್ಲಿ ನಡೆದ ಕಾರ್ಯಕ್ರಮ ಬಹಳ ನನಗೆ ಖುಷಿಯನ್ನು ತಂದುಕೊಡ್ತು. ಜೊತೆಗೆ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತೀನಿ. IPSC ಅಡಿಯೊಳಗೆ ನಡೆಯುವ ಕಾರ್ಯಕ್ರಮ ಅಂದ್ಮೇಲೆ ನಾವು ಹೋಗುದ ಅನಿವಾರ್ಯ. ಆದ್ರೆ ಇನ್ನೂ ಕೂಡ ರಿಸೋರ್ಸ್ ಪರ್ಸನ್ ಅಥವಾ ಸಂಪನ್ಮೂಲ ವ್ಯಕ್ತಿ ಮಾತನಾಡೋಕ್ಕಿಂತ ಮೊದಲೇ ನಾನು 2 ಮಾತುಗಳನ್ನು ಆಡಿ ಆ ಕಾರ್ಯಕ್ರಮದಿಂದ ನಾನು ಕೆಲಸ ಕಾರ್ಯ ಇದೆ ಅಂತ ಹೋಗ್ಬಿಡ್ತೀನಿ. ಇವತ್ತು ಇಷ್ಟೊತ್ತನ ಕೂತ್ರಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನನ್ನ ಗುರುಗಳ ಬಗ್ಗೆ ಉಳಿದವರ ಅಭಿಪ್ರಾಯ ಏನಿದೆ ನಾನು ತಿಳ್ಕೊಳ್ಳೇಬೇಕೆನ್ನೋ ಒಂದು ಹಠ. ಯಾಕೆಂದ್ರೆ ಅವರು ಅಷ್ಟರ ಮಟ್ಟಿಗೆ ನಮ್ಮನ್ನ ಈ ಒಂದು ಯಾವುದೋ ಒಂದು ಹಳೆಗನ್ನಡ ಪದ್ಯವನ್ನು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರಾದವರೇ ನನ್ನ ಗುರುಗಳಾದಂತಹ ಆ ಕವಿರಾಜ ಮಾರ್ಗ ಪರಿಸರ ಸಾಹಿತ್ಯವನ್ನು ಕುರಿತು ಚಾಲು ಮಾಡಿದ್ರವರು. ಅದು ಎಲ್ಲಿವರೆಗೆ ಬಂದು ಹತ್ತಿದ್ರು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಪಾಠ ಮಾಡ್ತಿದ್ರು ಅವರು. ಪ್ರಥಮ ವರ್ಷಕ್ಕೆ ನಾವು MAಗೆ ಹೋದಾಗ ಕನ್ನಡ ಸಾಹಿತ್ಯ ಚರಿತ್ರೆ ಪಾಠ ಮಾಡುವಾಗ ಒಂದು ಪಾಠ ಮಾಡಕತ್ರೆ ಅಲ್ಲಿ ಕವಿರಾಜ ಮಾರ್ಗದ ಶ್ರೀ ವಿಜಯ ಬರ್ತಿದ್ದ, ಹರಿಹರ ಬರ್ತಿದ್ದ, ಲಕ್ಷ್ಮೀಶ ಬರ್ತಿದ್ದ, ಬಸವಣ್ಣ ಬರ್ತಿದ್ದ, ಅಲ್ಲಮ್ಮ ಬರ್ತಿದ್ದ. ಎಲ್ಲಿಂದ ಏನೇನು ಹೇಳ್ತಾರ ನಮ್ಮಲ್ಲಿ. ನನ್ನ ಕ್ಲಾಸ್ಮೇಟ್ ಒಬ್ಬ ಹುಣಸಿ ಮರದಂತ ಆಕೆ ಕ್ಲಾಸ್ ಬಿಡಲೇ ಎದ್ದು ಹಾಕಿ, ಸರ್ ನೀವು ಎಲ್ಲಿ ರೆಫರ್ ಮಾಡಿರಿ ಸರ್, ಯಾವ ಪುಸ್ತಕ ರೆಫರ್ ಮಾಡಕತ್ತೀರಿ ಸರ್, ನನಗೆ ಹೇಳ್ರಿ ಸರ್, ನಾನು ಅದನ್ನು ರೆಫರ್ ಮಾಡ್ತೀನಿ. 2ನೇ ಪೀರಿಯಡ್ ಕೆಳಕತ್ತಿದ್ದೆ ಸರ್, ಈಗ ನಾನು ಮೂರನೇ ಪೀರಿಯಡ್ ಸರ್ ನಿಮ್ಗೆ ಕೆಳಕತ್ತಿದ್ದೆ, ಸುಮ್ಮನೆ ಮುಂದೆ ಕ್ಲಾಸ್ ಕೇಳಿ ಬರ್ಬೇಕು ಸರ್. ಆಮೇಲೆ ಬಂದು ಹೇಳೋರು, ನನಗೆ ಯಾವ ಪುಸ್ತಕದಾಗಿಂದಂತ ನಾ ಏನು ಹೇಳ್ಬೇಕು, ಆ ಹುಡುಗಿ ಬಂದು ಕೇಳಿಲ್ಲಕ್ಕೆ ನನ್ಗೆ ಏನಂತ ಹೇಳಬೇಕು ಅನ್ನೋದು ನಂಗೆ ಗೊತ್ತಾಗಲಿಲ್ಲ ಅಂತ. ಅವ್ರ ತಲೆ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಿತ್ತು ಅನ್ನೋದನ್ನು ನಾವು ಹೇಳಿಕೆ ಬರೋದು. ಆ ರೀತಿ ಅವರು ಎಷ್ಟರ ಮಟ್ಟಿಗೆ ಕವಿರಾಜ ಮಾರ್ಗ ಪರಿಸರವನ್ನು ಅವರು ಪುಸ್ತಕವನ್ನು ಹಚ್ಕೊಂಡಿದ್ರು ಅಂದ್ರೆ, ತಮ್ಮ ಒಬ್ಬನೇ ಒಬ್ಬ ಮಗನಿಗೆ ಅವ್ರ ಇಟ್ಟ ಹೆಸರು ಕೂಡ ಶ್ರೀ ವಿಜಯ ಅಂತ. ಎಷ್ಟರ ಮಟ್ಟಿಗೆ ಕವಿರಾಜ ಮಾರ್ಗವನ್ನು ಓದ್ಬೇಕು. ಅದಕ್ಕೆ ಅವ್ರು ಯಾವಾಗಲೂ ಕೂಡ ಕವಿರಾಜ ಮಾರ್ಗ ಸುಭಟಕಳ್, ಕವಿಗಳ್, ಸುಪ್ರಭುಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ವಿವೇಕಿಗಳ್, ಗಭೀರ ಚಿತ್ತರ್, ನಾಡವರ್ಗಳ್. ಆ ಏನ್ ಗುಣಗಳನ್ನು ಏನು ಹೇಳಿದ್ನಲ್ಲ, ಆ ಗುಣಗಳಿಗೆ ಸಾಕ್ಷೀಭೂತರಾಗಿದ್ದವರು ನಮ್ಮ ಎಷ್ಟು ಜನ ಇದ್ರೂ ಕೂಡ ಅವರನ್ನ ಕಂಟ್ರೋಲ್ ಮಾಡುವಂತ ತಾಕತ್ತವರ ಭಾಷೆಗಿತ್ತು. ಅವರಂತ ಚೆನ್ನಾದ ಮಾತುಗಾರರಾಗಿದ್ರು, ಕವಿಗಳಾಗಿದ್ರು. ಅದಕ್ಕೆ ಅವರು ಒಂದ್ಸರಿ ಭಾಳ ಸಾರಿ ಮಾತನಾಡ್ತಾ ಹೇಳ್ತಿದ್ರು, ನಾನು ಬಿಜಾಪುರದಾಗ ಹುಟ್ಟಿ ತಪ್ಪು ಮಾಡ್ಬಿಡ್ತೀನಿ, ನಾ ಏನಾರ ಮೈಸೂರಾಗ ಬೆಂಗಳೂರಾಗ ಹುಟ್ಟಿದ್ರೆ
ಈ ಜಿ ಎಸ್ ಶಿವರುದ್ರಪ್ಪನವರು, ಕುವೆಂಪು ಅವರು, ಅವರ ಸಾಲಿನಲ್ಲಿ ನಿಲ್ಲಬಲ್ಲಂತಹ ಶ್ರೇಷ್ಠತೆ ನನ್ನೊಳಗಿದೆ ಅಂತ ಅವ್ರು ಹೇಳ್ಕೊಟ್ಟಿದ್ರು. ನಾನು ತಪ್ಪಿ ಏನಾಗ್ಬಿಟ್ಟು ಅಂದ್ರೆ ಈ ಸಾಹಿತ್ಯ ಕ್ಷೇತ್ರ, ಈ ಸೃಜನ ಸಾಹಿತ್ಯ ಬಿಟ್ಟು ಸಂಶೋಧನಾ ಕ್ಷೇತ್ರಕ್ಕೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ. ಯಾಕಂದ್ರೆ ಸಂಶೋಧನೆ ಎನ್ನುವುದು ಎಲ್ಲರಿಂದಲೂ ಕೂಡ ತುಂಬಾ ಹಿಂದುಳಿದ ಒಂದು ಕ್ಷೇತ್ರ ಅನ್ನೋ ರೀತಿಯೊಳಗೆ ಅದ್ರ ಬಗ್ಗೆ ಯಾರು ಆಸಕ್ತಿ ತಡೆಯುವುದಿಲ್ಲ, ವಿದ್ಯಾರ್ಥಿಗಳು ಮನಸ್ಸು ಮಾಡೋದಿಲ್ಲ. ಯಾಕಂದ್ರೆ ಅದಕ್ಕೆ ಬಹಳ ಚಿಕಿತ್ಸಕ ಬುದ್ಧಿ ಬೇಕಾಗುತ್ತೆ. ಮನೆ ಮುಂದೆ ಬಂದು ಎಕ್ಕಲದೋ ಊದೋ ಅಂದ್ಕೊಳ್ಳಿ ನಿಲ್ಸೇ ಬಿಟ್ರೆ, ಯಾಕೆ ನೀ ಹೆಂಗಂತಿ ಎಕ್ಕಲದೋ ಊದೋ ಅಂದ್ರೆ ಏನದ ಚಾಲು ಆಯ್ತು ಸಂಶೋಧನೆ. ನಾವಷ್ಟೆಲ್ಲ ನಮ್ಗೆ ಕುರ್ಸಕ್ತಿಲ್ಲ. ಎಕ್ಕಲದೋ ಅಂದ್ರೆ ಊದೋ ಯಾವಾಗ ಹುಟ್ಟಿದ್ದಕ್ಕೆ ಎಲ್ಲಮ್ಮ ಅನ್ನಕ್ಕೆ ಎಕ್ಕಿಯೊಳಗೆ ಎಕ್ಕಲದು ಅಂತ ಯಾಕೆ ಬಂತ? ಆಕೆ ಪದ್ಮಾವತಿ ಯಕ್ಷಿ, ಅಲ್ಲಿಂದ ಸಂಶೋಧನೆ ಆರಂಭ ಆಗಿದ್ದು. ಅದು ಬಹಳ ನೀವು ಹೇಳಿದ್ದು ಹೋದ್ರೆ ಅದು ನಾನು ಮಧ್ಯೆ ಕಲಬುರ್ಗಿ ಸರ್ ನನ್ನ ಪಾಠದಲ್ಲಿ ಹೇಳ್ತಾನೆ ಇರ್ತೀನಿ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂತಹ ಆ ಕಲ್ಲಿನ ವಿಗ್ರಹಗಳ ಮೇಲೆಲ್ಲ ಬೆಳ್ಳಿ ತಗಡು ಬಡ್ದು ಬಿಟ್ಟಾರೆ ಇವತ್ತ. ಅಲ್ಲಿರುವುದು ಜೈನ ಧರ್ಮೀಯ ಗುರುಗಳದಾವ, ಅದನ್ನೆಲ್ಲ ಬಿಟ್ಟಾರ ಅಂತ ಹೇಳಿ ಅದನ್ನು ಮಾರ್ಗದೊಳಗೆ ಬರುತ್ತೆ. ಇಷ್ಟು ಧೈರ್ಯ ಬಹುಶಃ ಎಲ್ಲರಿಗೂ ಕೂಡ ಆಗುದಿಲ್ಲ. ಬರೆದ್ರು ಅದನ್ನು ದಕ್ಕಿಸ್ಕೊಂಡು ಅವ್ರ ಬಗ್ಗೆ ಮಾತನಾಡೋದು ಅಂತ ಹೇಳಿದ್ರೆ ಸಾಕಿ. ಈ ಸರ್ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅದರ ಪ್ರತಿಯೊಂದು ಹಂತವನ್ನು ತಗೊಂಡವರು. ಭಾಷೆ ತಗೊಂಡ್ರು, ಛಂದಸ್ಸು ತಗೊಂಡ್ರು, ವ್ಯಾಕರಣ ತಗೊಂಡ್ರು, ಹಸ್ತಪ್ರತಿ ತಗೊಂಡ್ರು, ನಾಮವಿಜ್ಞಾನ ತಗೊಂಡ್ರು. ಒಂದೆಲ್ಲ ಅವರು ಮಾತನಾಡಿದ್ರು. 10 ಹಲವು ಸಂಗತಿಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಯಾವ ವಿಷಯ ಬಿಟ್ಟಾರ ಅಂತ ನಾನು ನೋಡಕ್ಕಿದ್ದೆ. ಎಲ್ಲ ವಿಷಯವನ್ನು ಅವರು ಹೇಳಿದ್ರು. ಆದ್ರೆ ಹಳೆಗನ್ನಡದ ಪಾಠವನ್ನು ಬೋಧಿಸುವ ರೀತಿ ಇದೆಯಲ್ಲ, ಅವ್ರು ಹಂಗೆ ನಾನು ಮತ್ತೆ ಯಾರನ್ನೂ ಕೇಳಿಲ್ಲ. ಯಾಕೆಂದ್ರೆ ಅವ್ರು ಏನ್ ನೀವು ಈಗ ಸರ್ ಹೇಳಿದ್ರಲ್ಲ, ಕಾವೇರಿಯಿಂದ ಆ ಗೋದಾವರಿ ಅಂತ ಹೇಳ್ತಿದ್ರಲ್ಲ, ಆ ಮಾಡುವ ಪಾಠ ಮಾಡುವ ರೀತಿ ಎಲ್ಲವನ್ನೂ ಕೂಡ ಕೇವಲ ಪಂಪನನ್ನಲ್ಲ, ಪಂಪನ ಮೇಲೆ ಎಷ್ಟು ಪ್ರೀತಿ ಇದ್ರಲ್ಲ, ಬಸವಣ್ಣ ಮತ್ತು ಕನ್ನಡ ನಮ್ಗೆ 2 ಕಣ್ಣುಗಳು ಅಂತ ಅವ್ರು ಹೇಳ್ತಿದ್ರಲ್ಲ, ಪಂಪನನ್ನು ಕೂಡ ಅವರಿಗೆ ಪಂಪ ಪ್ರಶಸ್ತಿ ಬಂದ ಹೊತ್ತಿನೊಳಗೆ ವಿಶ್ವಮಾನವ ಪ್ರಶಸ್ತಿ ಬಂತ ಅವರಿಗೆ. ಆವಾಗ 1 ಲಕ್ಷ ರೂಪಾಯಿ ಅವ್ರು ಕೊಟ್ಟರೆ, ಆ 1 ಲಕ್ಷ ರೂಪಾಯಿಯನ್ನ ನಮ್ಮ ಅಣ್ಣಿಗಿರಿಯ ಪಂಪ ಸ್ಮಾರಕ ಭವನವನ್ನು ಉದ್ಧಾರ ಮಾಡೋದಕ್ಕೆ ಹೆಂಗೆ ಬಂತು ದುಡ್ಡು ಹಂಗೆ ದುಡ್ಡು ಯಾರಿಗೆ ಹೆಚ್ಚಾಗ್ತದೆ ಇವತ್ತು? ಊಟ ಸಾಕನ್ಬೋದು, ನಾವು ಊಟ ಮಾಡುವಾಗ ಸಾಕು, ಈಗಿನ ಹೊತ್ತಿಗೆ ಸಾಕನ್ಬೋದು. ಆದರೆ ದುಡ್ಡು ಬೇಡ, ಕಾಸು ಬೇಡ ಅಂತ ಹೇಳುವಂಥ ಮಹಾವ್ಯಕ್ತಿಗಳು. 1 ರೂಪಾಯಿ ನಾವು ಮನೆಯೊಂದನ್ನು ಬಿಟ್ಟರೆ, ಕಲ್ಯಾಣ ನಗರದಲ್ಲಿ ಮನೆಯೊಂದನ್ನು ಬಿಟ್ಟರೆ ಯಾವ ಆಸ್ತಿಯನ್ನು ಮಾಡಲಿಲ್ಲ. ಎಲ್ಲವನ್ನೂ ಕೂಡ ಈ ಸಂಶೋಧನಾ ಕ್ಷೇತ್ರಕ್ಕೆ ಹೋಗುವುದನ್ನು ಹೊಂಟ ನಿಂತು ಬಿಡುವುದು, ಬೇಕಾದಷ್ಟು ಖರ್ಚಾಗಿದೆ. ಆ ರೀತಿಯಾಗಿ ತಾವು ಬದುಕನ್ನೇ ಅದಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂತಹ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗಿನ ಒಂದು ಸಂದರ್ಭವನ್ನು ಹೇಳ್ತಾ ನೆನಪಿಸಿಕೊಂಡು, ಮನೆಗೆ 1 ಸಾಮಾನು, 1 ಕುರ್ಚಿ, 1 ಟೇಬಲ್ ತಂದು ಗೊತ್ತಿದೆ ಸರ್ಗೆ. ಎಲ್ಲವನ್ನೂ ಕೂಡ ಅವರ ಧರ್ಮಪತ್ನಿ ಉಮಾದೇವಿಯರೇ ಮಾಡಿದರು. ಉಮಾದೇವಿಯವರು ಅದನ್ನೆಲ್ಲವನ್ನು ನಿರ್ವಹಿಸಿದರು. ಆದರೆ ಹಂಪಿ ಯೂನಿವರ್ಸಿಟಿ ಕುಲಪತಿಗಳಾಗಿ ಹೋದಾಗ ಎಲ್ಲ ಪ್ರತಿಯೊಂದು ಕುರ್ಚಿಯಿಂದ ಹಿಡ್ಕೊಂಡು, ಟೇಬಲ್ನಿಂದ ಹಿಡ್ಕೊಂಡು ಎಲ್ಲವನ್ನು ತಾವು ಹತ್ತಿ ಕೂತು ನೋಡೋರು ಇದು ಗಡಿಮುಟ್ಟೈತಾ ಇಲ್ಲ ಅಂತ. ಅಷ್ಟರ ಮಟ್ಟಿಗೆ ಹಂಪಿ ವಿಶ್ವವಿದ್ಯಾಲಯವನ್ನು ಕಟ್ಟಿ ಬೆಳೆಸಿದವರು. ಒಂದು ಪದ್ಯವನ್ನು ನಿಮ್ಮ ಎದುರಿಗೆ ಹೇಳಿದರೆ ಈ ಸಂದರ್ಭದಲ್ಲಿ ಪಂಪನ ಪದ್ಯ ಹೆಂಗೆ ಹೇಳ್ತಿದ್ರು ಅವರು ಅಂತ ಹೇಳಿದ್ರೆ, ಅರ್ಜುನ ಮತ್ತು ಕೃಷ್ಣ ಇಬ್ಬರು ಹೋಗ್ತಾ ಇದ್ರು. ಕೃಷ್ಣ ಅಲ್ಲಿ ಕೇವಲ ದನ ಕಾಯೋನಷ್ಟೇ, ಅವ್ನಿಗೆ ಯಾವ ವಿಶೇಷ ಗೌರವಗಳಿಲ್ಲ ಮಹಾಭಾರತದೊಳಗೆ. ಅರ್ಜುನನ ಕೇಳ್ತಾನ ಅವನು, ಅಲ್ಲ ಈ ವೈರಿಗಳನ್ನ ನೀವು ಹ್ಯಾಂಗ್ ನಾಶ ಮಾಡ್ತೀವಿ? ಎಷ್ಟಿದಾರ 11 ಅಕ್ಷೋಹಿಣಿ ಸೈನ್ಯ, ಅವ್ರು ಹ್ಯಾಂಗ್ ನಾಶ ಮಾಡ್ತೀವಿ ನೀನು ಅಂತ ಹೇಳಿದ್ರೆ, ಆವಾಗ ಅರ್ಜುನ ಹೇಳಿದ ಒಂದು ಮಾತು ಹೇಳ್ತಾನೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ, ಏನು ಅರಿಯಲಾರದೆ ಕೇಳ್ತಾನೆ, ಹೆಂಗಿದನ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳಿದಾಗ, ಒತ್ತಿತ ರುಂಗಿ ನಿಂದರಿಗೂ ಭೂಜ ಸಮಾಜದ ಬೇರ್ಗಳನ್ನ ಭಕ್ತಿರ್ತದೆ. ಪದ್ಯ ದೊಡ್ಡದಿದೆ, ಬಹಳ ಸಮಷ್ಟಿದೆ, ಅದನ್ನು ವಿವರಣೆ ಕೊಡ್ತೀನಿ. ಒತ್ತಿ ತರುಂಬಿ ನಿಂದರಿಗೂ ಭೂಜ ಸಮಾಜದ ಬೇರ್ಗಳನ್ನ ಭಕ್ತಿರ್ತದೆ. ವೈರಿಗಳೆನ್ನುವ ಮರಗಳು ಹುಟ್ಟುಕೊಂಡವಲ್ಲ, ಅದನ್ನ ಬೇರು ಸಹಿತವಾಗಿ ಕಿತ್ತಿ ನಭಕ್ಕೆತ್ತದೆ ಎನ್ನುವ ಜನಪದೀಯ ಕಲ್ಪನೆಯನ್ನ ಸರ್ ಮಾತನಾಡ್ತಾರೆ. ನಭಕ್ಕೆತ್ತದೆ ಅಂತ ಯಾಕೆ ಹೇಳಿದವ ಹೇಳ್ಕೊಂಡಾರ ಅನ್ನೋರು ನಮಗೆ. ನಮ್ಗೇನು ಗೊತ್ತ, ಅವ್ರು ಮಾತನಾಡೋದನ್ನು ಕೇಳೋದೇ ನಮಗೆ ಒಂದು ರೀತಿ ವೇದವಾಕ್ಯ. ಅವ್ರು ಮಾತನಾಡೋದು ಕೇಳೋದು ಅಷ್ಟೇ ಕೇಳ್ತಿದ್ದೀವಿ ನಾವು. ಅವ್ರು ಹೇಳಿದ್ರು ಸರ್, ಮೇಲೆ ಯಾಕೆ ಇರ್ತಾರಂದ್ರೆ ಜನಪದೀಯ ನಂಬಿಕೆ ಏನಂತಂದ್ರೆ, ಯಾವುದೋ ಒಂದು ಸಸಿಯನ್ನ ಒಂದು ಕಡೆಯಿಂದ ಕಿತ್ತಿ ಮತ್ತೊಂದು ಕಡೆ ಹಚ್ಚಬೇಕಾದಾಗ ಮಾಡ ನೋಡಬಾರ್ದು ಅದನ್ನ ಬೇರು ಒಂದು
ಮಾಡ ನೋಡಿದ್ರೆ ಮತ್ತೊಂದು ಕಡೆ ಹತ್ತುವುದಿಲ್ಲ ಅಂತ. ವೈರಿಗಳೆನ್ನುವಂತಹ, ನನ್ನನ್ನು ವಿರೋಧಿಸುವ ವೈರಿಗಳ ಎನ್ನುವ ಮರಗಳನ್ನ ಕಿತ್ತಿ ಆ ಬೇರುಗಳನ್ನ ಆಕಾಶಕ್ಕೆ ಹಿಡಿತೀನಿ ಅಂದ್ರೆ ಆ ಮರಗಳ ಬೇರುಗಳು ಆ ವೈರಿಗಳ ಪೀಳಿಗೆ ಮುಂದೆಲ್ಲಿಯೂ ಕೂಡ ಹತ್ತುವುದಿಲ್ಲ ಅನ್ನುವ ಒಂದು ವಿಷಯವನ್ನು ತನ್ನ ಕಾವ್ಯದಲ್ಲಿ ತಂದಾನ. ಅದಕ್ಕದು ನಿಚ್ಚಂ ಹೊಸತು ಅರಣವಂಬೋಲ ಅತಿ ಗಂಭೀರಂ. ಪಂಪಭಾರತ ಹೆಂಗಿದೆ, ಒಂದು ಸಮಯದಲ್ಲಿ ಓದಿದ್ರೆ ಒಂದರ್ಥ, ಮತ್ತೊಂದು ಸಮಯದಲ್ಲಿ ಓದಿದ್ರೆ ಮತ್ತೊಂದು ಅರ್ಥ. ಅದು ಹಾಗೇ ಹೇಳೋದು. ಕರ್ಣನ ಪಾತ್ರ ಚಿತ್ರಣವನ್ನು ಕೊಡುವಾಗ ಕಣ್ಣಲ್ಲಿ ಬಂದು ನೆನೆಯದಿರಣ್ಣ ಭಾರತದೊಳಗೆ ಕರಡಾರ್ಮನ್ ಒಂದೇ ಚಿತ್ತದಿ ನೆನೆಯೊಡೆ ಕರ್ಣನ ನೆನೆಯ. ಕರ್ಣನೇರು ಕರ್ಣನ ಕಡುರನ್ನು ಕರ್ಣ ನಡವಂತದ ಕರ್ಣನ ಪಡೆ ಮಾತಿನೋಳು ಕುದಿದು ಕರ್ಣ ರಸಾಯನ ಬಂತು ಭಾರತ. ನಾಗಚಂದ್ರ ಅಂದ್ರೆ ಅತಿ ಪ್ರೀತಿಯವರಿಗೆ. ರಾಮ ಸೀತೆಯನ್ನು ಕಳೆದುಕೊಂಡಾಗಿನ ಪ್ರಸಂಗವನ್ನು ಹೇಳೋರು ನಮಗೆ. ಸೀತೆಯನ್ನು ಹುಡ್ಕೊಂಡು ಬರ್ತಿದ್ದಾನೆ, ರಾಮ ಕೇಳ್ತಾನಂತೆ. ಅದನ್ನು ಬಿಡಿಸಿ ಓದುವ ರೀತಿಯನ್ನು ಹೇಳೋರು ನಮಗೆ. ಕಲಹಂಸ ಆ ಲಸೆ ಬಿಡಿಸಬೇಕು, ಲಸೆಯಾನ ಅಂತ ಬಿಡಿಸಿದ್ರೆ ನಿಮ್ಗೆ ಡಿಕ್ಷನರಿಗೆ ಎಲ್ಲೂ ಸಿಗಂಗಿಲ್ಲ, ಯಾವ ಶಬ್ದಕೋಶದಾಗ ಲಸೆಯಾನ ಸಿಗಂಗಿಲ್ಲ. ಹೆಂಗಿದೆ? ಕಳಹಂಸ ಆ ಲಸೆಯಾನಯಂ ಮೃಗಮದಾಮೋದಾಸ್ಯ ನಿಶ್ವಾಸಯಂ ತಳಿರೆ ತಾವರೆಯೇ ಮದಾಳಿ ಕುಲಮೆ ಕರ್ಣಯೇ ಮತ್ತ ಕೋಕಿಲನೆ ಕಂಡಿರಿ ಪಲ್ಲಪಾತಯ ಭೃಂಗ ಕುಂದಳೆಯ ಇಕರವ ಪ್ರಖ್ಯಾತೆಯ ಸೀತೆ. ಏನು ಹಂಗೆ ಹೇಳ್ತಾ ಹೋದ್ರೆ ಅವುಗಳನ್ನು ಎರಡನ್ನ ನೆನಪಿಸ್ಕೊಳ್ಳಿ. ಅದಕ್ಕೆ ಒಂದೊಂದು ಸಾರಿ ಅನಿಸುತ್ತೆ ಅವರು ಬದುಕಿದ್ರೆ ಇನ್ನೂ ಏನೇನನ್ನ ಮಾಡಬಹುದಾಗಿತ್ತೇವೆ ನಾವು. ಅದಕ್ಕೆ ಒಂದೊಂದು ಸಾರಿ ಅನಿಸುತ್ತೆ ನಿಮ್ಮನ್ನೆಲ್ಲ ನೋಡಿದಾಗ ಒಂದು ರೀತಿ ನತದೃಷ್ಟರು ಅಂತ ಸರ್ ಹೇಳಿದ್ರಲ್ಲ, ಬಹಳ ಅದೃಷ್ಟವಂತರು. ಹೌದು, ನಾನು ಅದ್ರ ಬಗ್ಗೆ ಬಹಳ ಹೆಮ್ಮೆ ಪಡ್ತೀನಿ. ಈಗ ಯಾರಾದ್ರೂ ನಾನು ನನ್ನ ಲಗ್ನಪತ್ರ ಪತ್ರ ಕಾರ್ಡ್ ಕೊಡಕ್ಕೆ ಹೋಗಿದ್ದೆ, ಅಂಜಿಕೊಂಡು ಸರ್ ನಾನು PhD ಮಾಡಕತ್ತೀನಿ ಸರ್, ಇದನ್ನು ಲಗ್ನ ಮಾಡಕ್ಕೆ ನಿಂತ್ಬಿಟ್ಟಾರೆ ನಾನು ಏನು ಮಾಡಾಕಿ PhDನ ಅದಿರುದ ತೊಗೊಂಬಿ ಯಾವಾಗ ಲಗ್ನಿಂದ ಬರ್ತೇನೆ ತಗೋ PhD ಮಾಡ್ತಾ PhD ಮಾಡುವಂತ ತಗೊಂಬಂದು PhDನ ಈಗ ಲಗ್ನ ಆಗಿ ಮೊದಲೇ ಅವ್ರು ಏನು ಹೇಳ್ತಾರೆ ಅದೇ ಸರಿ, ಏನು ಮಾತಾಡಂಗಿಲ್ಲ. ನೀವು ಹಿಂಗೆ ನಾನೇನು ಅಂದ್ಕೊಂಡಿದ್ದೆ ಅವ್ರ ಹತ್ರ ಹೋದಾಗ PhD ಮಾಡಕತ್ತಿ ಈಗ ಯಾಕೆ ಲಗ್ನ ಮಾಡ್ಕೊಳಕತ್ತಿ ಅಂತ ಅಂತಾರೇನೋ ಸರ್. ಅವ್ರಿಗೆ ಏನು ಉತ್ತರ ಕೊಡೋದು ಅಂತ ಅಂದ್ಕೊಂಡು, ಯಾಕಂದ್ರೆ ಅವರು ಆಯ್ಕೆ ಮಾಡಿಕೊಟ್ಟ ಸಬ್ಜೆಕ್ಟ್ ಅದು ನಮಗೆ PhD. ಅವ್ರು ಮಾಡ್ಸೋಕ್ಕಾಗಿರಲಿಲ್ಲ, ಅವರ ಶಿಷ್ಯರ ಕೈಯಲ್ಲಿ ಕೊಟ್ಟನ್ನು ಮಾಡಿಸಿದ್ದು. ಹೀಗಾಗಿ ನಾನು ಏನಾರ ಅಂತ ಅವರನ್ನು ಹೋಗು ಲಗ್ನ ಮಾಡ್ಕೊ, ಆಮೇಲೆಲ್ಲ ಆಯ್ತು PhD ಮಾಡ್ಕೊಂಡ್ರೆ ಮಾಡ್ಕೊ, ಬಿಟ್ರು ನೌಕರಿ ಮಾಡಕತ್ತೀನಿ ಅದು ಹೋಗೋದು. ಅಷ್ಟರ ಮಟ್ಟಿಗೆ ಒಂದೊಂದು ಸಾರಿ ಡಿ ವಿ ಗುಂಡಪ್ಪನವರ ಒಂದು ಪದ್ಯ ಅವರು ಗುಂಡೇಟಿಗೆ ಬಲಿಯಾದ ಪ್ರಸಂಗ ನೆನಪಾದಾಗೆಲ್ಲ ಕೃತ್ರಿಮವು ಜಗವೆಲ್ಲ ಸತ್ಯತೆಯ ಬೆಳೆಯುವುದು ಎಲ್ಲವೂ ಬರೀ ನಾಟಕ ಮುಖಬೇಡ. ಕೃತ್ರಿಮವು ಜಗವೆಲ್ಲ ಸತ್ಯತೆಯ ಬೆಳೆಯುವುದು ಕರ್ತೃವೆನಿಸಿದವನು ತಾನು ಗುಪ್ತನಾಗಿ ನಾನು ಎಲ್ಲ ಸೃಷ್ಟಿ ಮಾಡಿದ ಗುಪ್ತ ಆಗಿಬಿಟ್ಟಾನ, ಅವನ ಗುಪ್ತಾಗಿ ಕುಂತಾನ. ಕರ್ತೃವೆನಿಸಿದವನು ತಾನು ಗುಪ್ತನಾಗಿ ಛತ್ರವಿ ಜಗ ಎಲ್ಲರೂ ಎದಕ್ಕೆ ಬಂದೇವೆ ನಾವು? ಇಲ್ಲಿ ಧರ್ಮಛತ್ರ ಇದ್ದಂಗೆ ಯಾವ ಊರಿನವರು ಬರ್ತಾರೆ, ಇನ್ನೊಬ್ಬ ಆ ಊರಿನವ್ರು ಬರ್ತಾರೆ. ಈ ಧರ್ಮಛತ್ರ ಈಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಧರ್ಮಛತ್ರ ಅಂದ್ರೆ ಬಹುಶಃ ಯಾವ್ಯಾವ ಊರಿನಿಂದ ಬಂದು ಲಗೇಜ್ ಇಟ್ಟಿರ್ತಾರೆ. ಆ ಲಗೇಜ್ ಇಟ್ಟವ್ರು ನಮ್ಮ ಬಾಜುನವರು ಎಷ್ಟು ಒಳ್ಳೆಯವರದಾರ ಏನದಾರ ನಮ್ಗೆ ಗೊತ್ತಿಲ್ಲ. ಛತ್ರವೀ ಜಗ ಇದರೊಳ್ ಆರ ಗುಣವೆಂತಿಹುದು ಯಾತ್ರಿಕನೇ ಜಾಗರಿರು ಎನ್ನುವಂತಹ ನಮ್ಮ ಡಿ ವಿ ಗುಂಡಪ್ಪನವರ ಮಾತನ್ನು ಬಹುಶಃ ನಮ್ಮ ಗುರುಗಳು ನೆನಪಿಸ್ಕೊಂಡಿದ್ರೆ ಈ ರೀತಿ ಯಾರದೋ ಒಂದು ವಿಷಯಕ್ಕೆ ಏನೋ ಮಾತಾಡಬೇಕು, ಏನೋ ತಪ್ಪು ತಿಳುವಳಿಕೆಯಾಗಿ ಅವರು ಈ ರೀತಿಯಾಗಿ ಲೋಕಕ್ಕೆ ವಿದಾಯ ಹೇಳುವಂತಹ ಒಂದು ಪರಿಸ್ಥಿತಿ ಬಂದಿರ್ತಲ್ಲ ಅಂತ ಹೇಳಿ ಕೆಲವು ಸರಿ ಭಾವುಕ ಆಗಬೇಕಾಗತ್ತೆ. ಸಂಜಯ್ ಸರ್ ಅವರೇ ಆ ರೀತಿ ಮಾತನಾಡಿದಾಗೆ ನನಗೆ ಭಾವುಕರ ಬದಲಾಗಿತ್ತು ಸಾಧ್ಯ. ಅವರ ಪಾಠ ಪ್ರತಿದಿನ ಒಂದು ಹೊಸ ಕಲಿಕೆ, ಹೊಸ ಒಂದು ನೋಟ, ಹೊಸ ಆಯಾಮವನ್ನು, ಹೊಸ ದಿಶೆಯನ್ನು ತೋರಿಸಿದ ಮಹಾನ್ ಗುರುವರು. ನನ್ನ ಸಮಕಾಲೀನ ಅಂದರೆ ನನಗೆ ನಂತರದವರಾಗಲಿ ಏನಾದರೂ ನಾವು ಒಂದೆರಡು ಹಳೆಗನ್ನಡದ ಮಾತುಗಳನ್ನು ಹೇಳ್ತೀವಿ ಅಂದರೆ ಅದಕ್ಕೆ ಕಾರಣೀಭೂತರಾದವರು ನನ್ನ ಮುಂದೆ ಅವರನ್ನು ಅವರಿಗೊಂದು ಕೃತಜ್ಞತಾ ರೂಪದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮಗೆಲ್ಲ ವಂದಿಸಿ ತುಂಬ ಚೆನ್ನಾಗಿ ಮಾತನಾಡಿದಂಥ ಜಗದಾಸ್ ಅವರಿಗೂ ಕೂಡ ನಮ್ಮನ್ನು ಹೇಳ್ತಾನೆ ಮಾತನಾಡಿಸಿ ನಮಸ್ಕಾರ.
ಪ್ರಿನ್ಸಿಪಲ್ ಮೇಡಮ್ ಅವ್ರನ್ನ ಕಾಲೇಜಿಗೆ ಅವರ ಕಣ್ಮಣಿ ಅಂತ ನಾವು ತೆಗೆದುಕೊಳ್ತೇವೆ. ಪರಮಾರ್ಥ ಶಿಷ್ಯರು ಅವರ ಪ್ರತಿಭೆಯನ್ನ ಅವರ ಪ್ರತಿಭೆ ಮೇಡಮ್ ಅವರಿಗೆ ದಾರಿ ಆಗಿ ಬಂದದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಅವರು ನೋಡಿದರೆ ಗೊತ್ತಾಗ್ತದೆ ಹಳಗನ್ನಡ ಅಷ್ಟು ವಿದ್ವಾಂಸರಿದ್ದಾರೆ ಅಂತಂದೇಳಿ. ಈ ಕಾರ್ಯಗಾರದ ಕುರಿತು ಅಧ್ಯಕ್ಷ ನುಡಿಗಳನ್ನು ನಡೆಸತಕ್ಕಂಥ ನಮ್ಮ ಕಾಲೇಜಿನ ಹೆಮ್ಮೆಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಸುಧಾರಿಸ್ ಚೌಧರಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಗಾರದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ನಮ್ಮ ಕನ್ನಡ ಉಪನ್ಯಾಸಕರಾದ PCI ಕಟ್ಟಿಗಿರಿ ಸರ್ ಅವರು ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತ, ಸ್ನೇಹಜೀವಿ, ಮಿತ್ರ, ಇವತ್ತಿನ ಸಂಪನ್ಮೂಲ